ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದೇಶದಲ್ಲಿ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರನ್ನ ಕಂಗಾಲಾಗಿಸುತ್ತಿದೆ. ಅಗತ್ಯ ವಸ್ತುಗಳ ದರ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಇವತ್ತು ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ಬೆಲೆ ಮತ್ತೆ ಏರಿಕೆಯಾಗಿದೆ. ಇದೇ ವಿಚಾರ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗುತ್ತಿದೆ. ಬೆಲೆ ಏರಿಕೆ ಬಿಸಿಗೆ ಕೇಂದ್ರ ಸರ್ಕಾರ ಕಾರಣ ಅಂತ ಹಸ್ತಪಡೆ ಆರೋಪ ಮಾಡ್ತಾ ಇದೆ. ಇದೆಲ್ಲ ಯುದ್ಧದ ಎಫೆಕ್ಟ್ ಅಂತ ಹೇಳಿ ಬಿಜೆಪಿ ನಾಯಕರು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ವಾರಕ್ಕೆ ಮೂರ್ ಸರಿ ಇವರು ಬೆಲೆ ಏರಿಕೆ ಮಾಡ್ತಾರೆ ಅಂದ್ರೆ ತರಕಾರಿ ಬೆಲೆ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಔಷಧಿ ಬೆಲೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಇದೇ ಸಿದ್ದರಾಮಯ್ಯನವರು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಹೆಚ್ಚು ಮಾಡಿರುವಂತ ತಾವು ನೋಡಿದ್ದೇವೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧದ ಎಫೆಕ್ಟೋ, ಆರ್ಥಿಕತೆ ಸರಿದೂಗಿಸೋ ತಂತ್ರವೋ, ದೇಶದಲ್ಲಿ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ಇವತ್ತು ಜನಸಾಮಾನ್ಯರಿಗೆ ದರ ದುಬಾರಿ ಬರೆ ಬಿದ್ದಿದೆ. ಇದೇ ವಿಚಾರ ರಾಜಕೀಯ ವಾಗ್ಯುದ್ಧಕ್ಕೂ ಕಾರಣವಾಗಿದೆ. ಬೆಲೆ ಏರಿಕೆ ಬರೆ, ಕಮಲ ಕಾಂಗ್ರೆಸ್ ರಾಜಕೀಯ ವಾಕ್ಸಮರ. ಜನರ ಹಣ ಲೂಟಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶ. ದೇಶದಲ್ಲಿ ಕೇವಲ 10 ದಿನಗಳ ಅಂತರದಲ್ಲೇ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಕಂಡಿದೆ. ಪೆಟ್ರೋಲ್ ಲೀಟರ್ಗೆ 87 ಪೈಸೆ, ಡೀಸೆಲ್ ಲೀಟರ್ಗೆ 91 ಪೈಸೆ ಏರಿಕೆ ಕಂಡಿದೆ. ಇದು ಕೇಂದ್ರದಲ್ಲಿರೋ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಲಿಗಳು ಮುಗಿಬೀಳುವಂತೆ ಮಾಡಿದೆ. ಅದರಲ್ಲೂ ಮೋದಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತಿನ ಮಳೆ ಸುರಿಸಿದ್ದಾರೆ. ಸಾರ್ವಜನಿಕರಿಂದ ಗಳಿಸಿರೋ ಹಣವನ್ನ ಕೇಂದ್ರ ಸರ್ಕಾರ ಕಂತುಗಳಲ್ಲಿ ಲೂಟಿ ಮಾಡ್ತಾ ಇದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಪೆಟ್ರೋಲ್ ಬೆಲೆ ಈಗ 100 ರೂಪಾಯಿ ದಾಟಿದೆ. ಜನರ ದುಡಿಮೆಯ ಹಣವನ್ನ ಕಂತುಗಳಲ್ಲಿ ಲೂಟಿ ಮಾಡಲಾಗ್ತಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ದಿನಕ್ಕೆ 1000 ಕೋಟಿ ಕೇಂದ್ರ ತೆರಿಗೆ ವಿಧಿಸಿದ್ರೂ ಭಾರತೀಯ ಜನತಾ ಪಾರ್ಟಿಯ ಹೊಟ್ಟೆ ತುಂಬಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆಗಳು ಕಡಿಮೆ ಇದ್ದಾಗ ಜನರಿಗೆ ಲಾಭ ತಲುಪಿಸಲಿಲ್ಲ. ಬದಲಿಗೆ ಮನಸೋ ಇಚ್ಛೆ ಲೂಟಿ ಮಾಡಲಾಯಿತು. ಬಿಕ್ಕಟ್ಟು ಬಂದಾಗ ಚುನಾವಣೆಯಲ್ಲಿ ಮುಳುಗಿದ್ರು. ಚುನಾವಣೆ ಮುಗಿದ ನಂತರ ತ್ಯಾಗದ ಉಪದೇಶ ನೀಡಿದ್ರು. ನಂತರ 8 ದಿನಗಳಲ್ಲಿ 3 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಲಾಯಿತು. ವಿದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಬೆಲೆಗಳು ಅತ್ಯಂತ ಕಡಿಮೆ ಅಂತ ತಿಳಿಸಲಾಯಿತು. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಪ್ರಾರಂಭವಾದ ನಂತರ ಮೋದಿಜಿಯವರು ನಮಗೆ ಎಲ್ಲವೂ ಸರಿಯಾಗಿದೆ ಎಂಬ ಮಂತ್ರ ಪಠಿಸಿದ್ರು. ನರೇಂದ್ರ ಮೋದಿಯವರೇ, ಈ ಲೂಟಿಯ ಕಂತು ಯಾರ್ಯಾರಿಗೆ ಹೋಗ್ತಿದೆ? ನೀವು ಇಷ್ಟೊಂದು ರಾಜಿ ಆಗಿರೋದೇಕೆ? ದೇಶದಲ್ಲಿ ಆರ್ಥಿಕತೆ ಸಂಪೂರ್ಣ ಕುಸಿತ, ಪ್ರಿಯಾಂಕ್ ಕಿಡಿ. ಮೋದಿಗೆ ಬಿಕ್ಕಟ್ಟು ನಿಭಾಯಿಸಲು ಆಗ್ತಾ ಇಲ್ಲ, ಸತೀಶ್ ಸಿಡಿಮಿಡಿ. ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ಬೆಲೆ ಏರಿಕೆಯ ವಿರುದ್ಧ ರಾಜ್ಯದ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ಮೋದಿ ಸರ್ಕಾರದ ನೀತಿಗಳೆಲ್ಲ ವಿಫಲವಾಗಿವೆ. ಇದರಿಂದ ದೇಶದಲ್ಲಿ ಆರ್ಥಿಕತೆ ಸಂಪೂರ್ಣ ಕುಸಿತವಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಇತ್ತ ಪ್ರಧಾನಿ ಮೋದಿಗೆ ಬಿಕ್ಕಟ್ಟನ್ನ ನಿಭಾಯಿಸಲು ಆಗ್ತಾ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಟೀಕಿಸಿದ್ದಾರೆ. ವಾರಕ್ಕೆ ಮೂರ್ ಸರಿ ಇವರು ಬೆಲೆ ಏರಿಕೆ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಇವರು ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಮತ್ತು ಯಾವ ರೀತಿ ಇವರ ನೀತಿಗಳು ವಿಫಲ ಆಗ್ತಾ ಇದೆ ಅಂತಲೂ ಕೂಡ ಎದ್ದು ಕಾಣ್ತದೆ ಇವತ್ತು. ಮತ್ತು ಮಾತು ಮುಂಚೆ ಎಲ್ಲರೂ ಇವ್ರ ಬೆಸ್ಟ್ ಫ್ರೆಂಡೇ ಅಂತಾರೆ. ತರಕಾರಿ ಬೆಲೆ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಔಷಧಿ ಬೆಲೆ ಜಾಸ್ತಿ ಆಗ್ತಾ ಇದೆ, ಗೀಗ್ ಎಕನಾಮಿ ಸಂಪೂರ್ಣವಾಗಿ ಕುಸಿತ ಆಗ್ತಾ ಇದೆ. ಅವರು ಕೂಡ ಸ್ಟ್ರೈಕ್ ಮಾಡಿದ್ದಾರೆ ಇವತ್ತು. ಇಲ್ಲ, ನಾವೆಷ್ಟು ಕೊಡ್ಲಿಕ್ಕಾದ್ರೆ ಇವರು ಪ್ರತಿ ವಾರ ಏರಿಸ್ತಾ ಹೋದ್ರೆ ಎಷ್ಟು ಸಬ್ಸಿಡಿ ಕೊಡೋರು? ಅದಕ್ಕೆ ಪ್ರತಿ ವಾರ 3 ರೂಪಾಯಿ ಏರಿಸ್ಕೊತ ಹೋದ್ರೆ ನಾವು ಇಲ್ಲಿ ನಮ್ದು ಖಾಲಿ ಆಗಿದ್ರೆ ರಾಜ್ಯ ಸರ್ಕಾರದ ಖಜಾನೆ ನಮ್ದು ಖಾಲಿ ಆಗುತ್ತೆ. ಅವರೇ ನಿಯಂತ್ರಣ ಮಾಡಬೇಕು. ಅದಕ್ಕೇನ ಸೂಕ್ತ ಮಾರ್ಗ ಹುಡುಕಬೇಕು. ಇಂಥ ಘಟನೆಗಳು ಬಹಳಷ್ಟು ಆಗಿದೆ. 70 ವರ್ಷದಲ್ಲಿ ಇದೇನು ಹೊಸದಲ್ಲ. 100% ಸರಿಯಾಗಿ ನಿಭಾಯಿಸಕ್ಕೆ ಆಗ್ತಾ ಇಲ್ಲ. ಅದನ್ನ ಬಿಟ್ಟು ನೀವೆಲ್ಲ ಮುಂದೆ ಇನ್ನೂ ದೊಡ್ಡ ಅನಾಹುತ ಆಗ್ತೈತೆ, ನೀವೆಲ್ಲ ರೇಷನ್ ಸೇಕರಣೆ ಮಾಡಬೇಕು, 6 ತಿಂಗಳು ಹೊರಗೆ ಬರಂಗಿಲ್ಲ, ಅದಿನ್ನೂ ಏನು ಗೊತ್ತಿಲ್ಲ. ಅದು ಯಾವ ರೀತಿ ಅವ್ರದ್ದು ಅಜೆಂಡಾ ಇದೆ, ಅವ್ರದ್ದು ಏನು.
ದರ ಏರಿಕೆ ಎಲ್ಲ ಯುದ್ಧದ ಎಫೆಕ್ಟ್ ಎಂದ ವಿಜಯೇಂದ್ರ. ದರ ಏರಿಕೆ ಬರೆ ವಿರುದ್ಧ ವಿಪಕ್ಷಗಳು ಆಕ್ರೋಶ ಹೊರಹಾಕ್ತಾ ಇದ್ರೆ ಬಿಜೆಪಿ ನಾಯಕರು ಸಮರ್ಥನೆಯಲ್ಲಿ ತೊಡಗಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆಯಲ್ಲ, ಅದರ ಎಫೆಕ್ಟ್ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ಮೂರನೇ ಬಾರಿಗೆ ಇವತ್ತು ದರ ಏರಿಕೆ ಆಗಿರುವಂಥದ್ದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ. ಅದಕ್ಕೆ ಕಾರಣಗಳೇನು, ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ತೊಂದರೆ ಉಂಟಾಗಿದೆ, ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧದ ಪರಿಣಾಮ, ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿ ಪರಿಣಾಮ ಆಗಿದೆ, ನಮ್ಮ ದೇಶದಲ್ಲೂ ಕೂಡ ಆ ರೀತಿ ಪರಿಣಾಮ ಬೀರಿರೋ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಇಂಥ ಒಂದು ಇಷ್ಟ ಇಲ್ಲದೆ ಹೋದರೂ ಸಹ ಒಲ್ಲದ ಮನಸ್ಸಿನಿಂದ ಈ ರೀತಿ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಇದೇ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 3 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಹೆಚ್ಚು ಮಾಡಿರುವಂಥದ್ದು ನಾವು ನೋಡಿದ್ದೇವೆ. ದೇಶದಲ್ಲಿ ಬೆಲೆ ಏರಿಕೆ ಅನ್ನೋದು ನಿತ್ಯವೂ ಸರ್ವೇ ಸಾಮಾನ್ಯವಾಗಿದೆ. ಇದರಲ್ಲಿ ರಾಜಕೀಯ ಏನೇ ಇರಲಿ, ಆದರೆ ಜನಸಾಮಾನ್ಯರ ಜೇಬಿಗೆ ದಿನನಿತ್ಯವೂ ಕತ್ತರಿ ಬೀಳ್ತಾ ಇರೋದಂತೂ ನಿಜ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.